ಹರೇ ಕೃಷ್ಣ. ಹರೇ ಕೃಷ್ಣ. ಕಲಾ ಈ ವಿಡಿಯೋನಲ್ಲಿ ನಾವು ಗೀತಾನಲ್ಲಿ ಎ ಅಂದ್ರೆ GIT ಎ ಆಗಿದೆ. ಎನಲ್ಲಿ ಸೆಕೆಂಡ್ ಪಾರ್ಟ್ ಮಾಡಕ್ ಹೋಗ್ತಾ ಇದೀವಿ. ಫಸ್ಟ್ ಹಾ. ಪಾರ್ಟ್ ಬಂದು ಆತ್ಮಾರಾಮ. So, ಹ್ಮ್. ಯಾರು ಸಂತೋಷವಾಗಿರ್ತಾರೆ ಫ್ರಮ್ ಇನ್ಸೈಡ್ ಅನ್ನೋದು ಹ್ಮ್. ಇಲ್ಲಿ ತುಂಬಾ ಕ್ಲಿಯರ್ ಆಗಿ ನಾವು ಲಾಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ. ಹ್ಮ್. ಆತ್ಮಾರಾಮ ಅಂದ್ರೆ ಅವನು ತನ್ನೊಳಗೆ ತನ್ನ ಸೆಲ್ಫ್ ಅಲ್ಲೇ ಸಂತೋಷವಾಗಿರ್ತಾನೆ. ಅವನ ಸಂತೋಷ ಎಲ್ಲ ಎಲ್ಲಿ ಹೊರಗಡೆಯಿಂದ ಡಿಪೆಂಡೆಂಟ್ ಇಲ್ಲ. ಅಂತವನು ಹೇಗಿರ್ತಾನೆ ಅಂತ ಹೇಳುವಾಗ ಕೃಷ್ಣ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೀಗಿರ್ತಾರೆ ಅವರು, ದುಃಖಕ್ಕೂ ಸುಖಕ್ಕೂ ಏನೂ ಡಿಫರೆನ್ಸ್ ಮಾಡೋದಿಲ್ಲ ಅವರು, ಒಂಥರ ಹೇಳ್ತಾ ಇರ್ತಾರೆ. ಆಮೇಲೆ ಕೃಷ್ಣ ಹೇಳ್ತಾರೆ, ಇಂಥ ಪರ್ಸನ್ ತಮ್ಮ ಸೆನ್ಸಸ್ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಇವಾಗ ಕೃಷ್ಣ ಅದು ಹೇಳಿರ್ತಾರೆ, ಏನು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು ತುಂಬಾ ತುಂಬಾ ಕಷ್ಟ. ಆದ್ರೆ ಯಾರು ಅದನ್ನ ಕಂಟ್ರೋಲ್ ಮಾಡಿ ತಮ್ಮ ಒಂದು ಕಾನ್ಶಿಯಸ್ನೆಸ್ ಫಿಕ್ಸ್ ಮಾಡ್ತಾರೋ ಅಂಥವ್ರು ನಿಜವಾದ ಮುನಿಗಳು. ಆಮೇಲೆ ಏನ್ ಹೇಳಿದ್ರೆ, ಈ ಸೆನ್ಸಸ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಒಂದು ಸಾರಿ ಸೆನ್ಸಸ್ ಅಂದ್ರೆ ಇಂದ್ರಿಯಗಳು ವಿಷಯಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ಆವಾಗ ನಮಗೆ ಅದರ ಮೇಲೆ ವ್ಯಾಮೋಹ ಅಟ್ಯಾಚ್ಮೆಂಟ್ ಬರುತ್ತೆ. ಅಟ್ಯಾಚ್ಮೆಂಟ್ ಬಂದ ಮೇಲೆ, ವ್ಯಾಮೋಹ ಬಂದ ಮೇಲೆ ಏನ್ ಹೇಳ್ತಾರೆ, ಮೋಹ, ಲಸ್ಟ್ ಬರುತ್ತೆ. ಫಸ್ಟ್ ಇಂದ್ರಿಯಗಳ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅದ್ರ ಬಗ್ಗೆ ಅಟ್ಯಾಚ್ ಆಗ್ತೀವಿ. ಅಟ್ಯಾಚ್ ಆಗಿ ಆಮೇಲೆ ಅದ್ರ ಮೇಲೆ ಮೋಹ ಬರುತ್ತೆ. ಮೋಹದಿಂದ ಮೋಹ ಸ್ಯಾಟಿಸ್ಫೈ ಆಗದೆ ಇರುವಾಗ ಕೋಪ ಬರುತ್ತೆ. ಕೋಪ ಬಂದಾಗ ನಮಗೆ ಕನ್ಫ್ಯೂಷನ್, ಡಿಲ್ಯೂಷನ್ ಶುರುವಾಗುತ್ತೆ. ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ಏನು ಗೊತ್ತೇ ಆಗೋದಿಲ್ಲ ಕೋಪದಲ್ಲಿ. ಆಮೇಲೆ ಅದರಲ್ಲಿ ನಮ್ಮ ಏನು ಹೇಳ್ತೀವಿ ಮೆಮರಿ, ನಮ್ಮ ಏನು ಅರಿವು ಇರುತ್ತೋ, ಏನು ಕಲ್ತಿರ್ತೀವೋ ನಾವು ಜ್ಞಾನ, ಅದೆಲ್ಲ ದಿಗ್ಭ್ರಮೆ ಆಗೋಗುತ್ತೆ, ಎಲ್ಲ ಮರೆತು ಹೋಗ್ತೀವಿ. ಒಂದು ಸಾರಿ ಯಾವುದು ಸರಿ ಯಾವುದು ತಪ್ಪು, ಏನಾಯ್ತು ಏನಾಗ್ತಾ ಇದೆ ಅನ್ನೋ ಆ ಒಂದು ಮೆಮರಿನೇ ಇಲ್ವೋ, ಆವಾಗ ನಮ್ಮ ಇಂಟೆಲಿಜೆನ್ಸ್ ಹೊಟ್ಟೋಗುತ್ತೆ. ಒಂದು ಸಾರಿ ಒಂದು ಮನುಷ್ಯನ ಇಂಟೆಲಿಜೆನ್ಸ್ ಹೊಟ್ಟೋಗ್ಬಿಟ್ರೆ ಅವನು ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ನೀವು ಹೀಗೆ ಹೇಳಿದ್ರಿ, ಸ್ಟೆಪ್ ಬೈ ಸ್ಟೆಪ್. ಹ್ಮ್. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಲ್ಲ, ಇಂದ್ರಿಯಗಳನ್ನ ಯೋಚನೆ ಮಾಡ್ತಾ ಮಾಡ್ತಾ ಅಂತ. ಇಂದ್ರಿಯಗಳು ಇಂದ್ರಿಯಗಳು ಇಂದ್ರಿಯ ವಸ್ತುಗಳ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ, ಎಕ್ಸಾಂಪಲ್ ನಾನು ಬಂದು ಫಾರ್ ಎಕ್ಸಾಂಪಲ್ ಊಟದ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾ, ಊಟ ಅನ್ನೋದು ಇಂದ್ರಿಯ ವಸ್ತು. ಓಕೆ. ನನ್ನ ನಾಲಿಗೆ ಬಂದು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಅದು ಯೋಚನೆ ಮಾಡ್ತಾ 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 ಏನಾಗುತ್ತೆ, ಅದ್ರ ಬಗ್ಗೆ ಗುಲಾಬ್ ಜಾಮೂನ್ ಅಂತ ಅನ್ಕೊಳ್ಳಿ, ಅದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಬರುತ್ತೆ ನನಗೆ. ಅಟ್ಯಾಚ್ಮೆಂಟ್, ಓ ಗುಲಾಬ್ ಜಾಮೂನ್ ಅಂದ್ರೆ ನನಗಿಷ್ಟ ಅನ್ನೋ ಅಟ್ಯಾಚ್ಮೆಂಟ್ ಬರುತ್ತೆ. ಆ ಅಟ್ಯಾಚ್ಮೆಂಟ್ ಬಂದ ಮೇಲೆ ಏನಾಗುತ್ತೆ, ಮೋಹ ಬರುತ್ತೆ. ಅಂದ್ರೆ ನನಗೆ ಬೇಕು ಅಂತ. ಇವಾಗ ಅದು ಮೋಹ ಸ್ಯಾಟಿಸ್ಫೈ ಆಗದೆ ಇರೋವಾಗ ನನಗೆ ಗುಲಾಬ್ ಜಾಮೂನ್ ಬೇಕು, ಕೊಡ್ಲಿಲ್ಲ ಒಬ್ರು, ಆವಾಗ ನಮಗೆ ಕೋಪ ಬರುತ್ತೆ. ಕೋಪ ಬಂದಾಗ ಏನಾಗುತ್ತೆ, ನಮಗೆ ಡಿಲ್ಯೂಷನ್ ಆಗುತ್ತೆ. ಡಿಲ್ಯೂಷನ್ ಅಂದ್ರೆ ಏನು, ಆ ಇರೋದನ್ನ ಇಲ್ಲ ಅಂತ ಅನ್ಕೊಳ್ಳೋದು, ಇಲ್ಲ ಅನ್ನೋದನ್ನ ಇರೋದು ಅಂತ ಅಂದ್ಕೊಳ್ಳೋದು, ಅದೇ ಡಿಲ್ಯೂಷನ್. ಅಂದ್ರೆ ಏನು, ಓ ಅವರು ನಮ್ಮನ್ನ ದ್ವೇಷಿಸ್ತಾರೆ, ಅದಕ್ಕೆ ಅವ್ರು ನಮಗೆ ಕೊಡ್ತಾ ಇಲ್ಲ ಗುಲಾಬ್ ಜಾಮೂನು. ಆ ಥರ ಇರೋದಿಲ್ಲ. ಅವ್ರೇನು ನಮ್ಮನ್ನು ದ್ವೇಷಿಸಿರಲ್ಲ. ಅಂದ್ರೆ ಅವ್ರ ಬಗ್ಗೆ ನಾವು ದ್ವೇಷ ಅಂದ್ರೆ ಇಲ್ದೇ ಇರೋ ವಿಷಯಗಳನ್ನ ಅನ್ಕೊಳ್ಳೋದು, ಹಾ. ಅದು ಡಿಲ್ಯೂಷನ್. ಆಮೇಲೆ ಆ ಡಿಲ್ಯೂಷನ್ ಇಂದ ಏನಾಗುತ್ತೆ, ನಮ್ಮ ಒಂದು ಮೆಮರಿ ಹುಟ್ಟೋಗುತ್ತೆ. ಅಂದ್ರೆ ಇವ್ರು ಯಾರು, ನಮ್ಮ ದೊಡ್ಡವರ ಚಿಕ್ಕವರ, ಇವರು ನಮ್ಮ ಮುಂಚೆ ನಮ್ಮ ಪ್ರೀತಿ ತೋರಿಸಿದವರ, ಆ ಥರ ಏನೇನು ಜ್ಞಾಪಕಗಳಿರುತ್ತೆ ಅದೆಲ್ಲ ಹೊಟ್ಟೋಗುತ್ತೆ. ಆ ಜ್ಞಾಪಕಗಳು ಹೊಟ್ಟೋದ್ಮೇಲೆ ನಮ್ಮ ಇಂಟೆಲಿಜೆನ್ಸ್ ಹೊಟ್ಟೋಗುತ್ತೆ. ಓ ನಾವು ಮಾಡ್ತಿರೋದು ಸರಿನಾ ತಪ್ಪಾ, ಇಲ್ಲಿ ನಾವು ಅವ್ರ ಮೇಲೆ ಕೋಪ ಮಾಡ್ಕೋತೀವಿ, ರೇಗಾಡ್ತೀವಿ, ಮಾಡ್ತೀವಿ. ಆ ಥರ ನಾವು ಮಾಡಿದಾಗ ಏನಾಗುತ್ತೆ, ನಮ್ಮ ಇಂಟೆಲಿಜೆನ್ಸ್ ಹೊಟ್ಟೋದ್ಮೇಲೆ ಏನಾಗುತ್ತೆ, ಎಲ್ಲ ಆಗೋದು ರಾಂಗ್ ಥಿಂಗ್ಸ್, ಬ್ಯಾಡ್ ಥಿಂಗ್ಸ್, ಕೆಟ್ಟ ವಿಷಯಗಳೇ ಕರೆಕ್ಟ್ ಆಗ್ತಾ ಡಿಸಿಷನ್ಸ್ ಇದೆ. ಎಲ್ಲ ತಗೊಳಕ್ಕಾಗಲ್ಲ. ಸೊ ಈ ಒಂದು ಏನು ಪ್ರಾಸೆಸ್ ಇದೆಯಲ್ಲ, ಅದನ್ನ ಕೃಷ್ಣ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಮೇಲೆ ಏನ್ ಹೇಳ್ತಾರೆ, ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಎಲ್ಲಿ ಸ್ಟಾರ್ಟ್ ಆಯ್ತು, ಇಂದ್ರಿಯಗಳು ಇಂದ್ರಿಯ ವಸ್ತುಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದೆಯಲ್ಲ, ಅದು ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಪ್ರಾಬ್ಲಮ್. ಸೊ ಇಂದ್ರಿಯಗಳನ್ನ
ಕಂಟ್ರೋಲ್ ಮಾಡಿ ಒಂದು ಫ್ರೀಡಮ್ ಅಂದ್ರೆ ಆ, ಆ, ಒಂದು ಫ್ರೀಡಮ್ ಬಟ್ ವಿದಿನ್ ಪ್ರಿನ್ಸಿಪಲ್ಸ್ ಒಳಗೆ ಅದು ಮಾಡಿದಾಗ ಅಂಥವನು ಈ ಏನ್ ಹೇಳ್ತೀವಿ ಅಟ್ಯಾಚ್ಮೆಂಟು ಅವರ್ಷನು ಅಂದ್ರೆ ಆ ಎರಡರಿಂದನೂ ದೂರ ಇರ್ತಾನೆ. ಅಂದ್ರೆ ತುಂಬಾ ಇದು ಬೇಕೇ ಬೇಕು, ಇದು ಬೇಡವೇ ಬೇಡ, ಲವ್ ಹೇಟ್ರೆಡ್ ಎರಡರಿಂದನೂ ದೂರ ಇರ್ತಾನೆ ಅಂತ ಪರ್ಸನು ಆ ಯಾ ಅವನು ಇಂಟೆಲಿಜೆನ್ಸ್ ಅವನು ಹೋಗಿರಲ್ಲ, ಸ್ಟಡಿ ಆಗಿರತ್ತೆ. ಆದರೆ ಯಾವ ಮನುಷ್ಯ ತನ್ನ ಮನಸ್ಸನ್ನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಲ್ವೋ ಅಂಥವನಿಗೆ ಇಂಟೆಲಿಜೆನ್ಸ್ ಹೊಟ್ಟೋಗುತ್ತೆ. ಇಂಟೆಲಿಜೆನ್ಸ್ ಹೋಗಿದ ತಕ್ಷಣ ಏನಾಗುತ್ತೆ, ನೆಮ್ಮದಿ ಏನೋ ಚಾನ್ಸೇ ಇಲ್ಲ. ನಾವು ನಮ್ಮ ಇಂಟೆಲಿಜೆನ್ಸ್ ಹೊರಟೋಗ್ಬಿಟ್ರೆ ನಮಗೆ ನೆಮ್ಮದಿ ಎಲ್ಲಿರುತ್ತೆ? ನೆಮ್ಮದಿಯಿಂದ ಬರಕ ನೆಮ್ಮದಿ ಇಲ್ಲದೆ ಸಂತೋಷ ಹೇಗೆ ಇರಕ್ಕೆ ಸಾಧ್ಯ ಅರ್ಜುನ ಅಂತ ಕೇಳ್ತಾನೆ ಕೃಷ್ಣ. ನೆಮ್ಮದಿ ಇಲ್ಲದೆ ಸಂತೋಷ ಹೇಗಿರಕ್ಕೆ ಸಾಧ್ಯ? ಇರಲ್ಲ. ಹಾಗೆ ಅದರಿಂದ ಅರ್ಜುನ ಇದು ಕೂಡ ತಿಳ್ಕೊ, ಒಂದೇ ಒಂದು ವಿಂಡಿಂದ ಒಂದು ಬೋಟ್ ಹೆಂಗೆ ಹೊಡ್ಕೊಂಡು ಹೊಟ್ಟೋಗುತ್ತೋ ಆ ಥರ ಈವನ್ ತುಂಬಾ ಒಳ್ಳೆ ಇಂಟೆಲಿಜೆನ್ಸ್ ಇರೋ ಮನುಷ್ಯ ಕೂಡ ಒಂದು ಇಂದ್ರಿಯನ ಲೂಸ್ ಬಿಟ್ರೆ ಸಾಕು, ಅದು ಮೈಂಡ್ನ ಎಳ್ಕೊಂಡು ಹೊಟ್ಟೋಗ್ಬಿಡುತ್ತೆ, ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಅದರಿಂದಾನೇ ಯಾವ ಪರ್ಸನ್ ಬಂದು ಡಿಸೈರ್ಸ್ ಅದ್ರ ಪಾಡಿಗೆ ಅದು ಬರುತ್ತೆ, ಅದ್ರ ಪಾಡಿಗೆ ಅದು ಹೋಗುತ್ತೆ ಅಂತ ಕಾಮಾಗಿರ್ತಾನೋ ಅಂಥವನಿಂದ ಮಾತ್ರ ಇದನ್ನ ಮಾಡಕ್ ಸಾಧ್ಯ. ಹೇಗೆ? ಎಷ್ಟೋ ರಿವರ್ಸ್ ಬಂದ್ಬಿಟ್ಟು ಸಾಗರದಲ್ಲಿ ಸೇರ್ಕೊಳ್ತಾ ಇರುತ್ತೆ. ಅದಕ್ಕಂತ ಸಾಗರ ನನಗೆ ಇಷ್ಟು ಇಷ್ಟು ಬಂತು, ನೀರು ಬಂತು ಅಂತ ಮೇಲಕ್ಕೆ ಹೋಗೋದೂ ಇಲ್ಲ, ಕೆಳಕ್ಕೆ ಬರೋದೂ ಇಲ್ಲ. ಅದ್ರ ಪಾಟಿಗೆ ರಿವರ್ಗಳು ಬರುತ್ತಾ ಇರುತ್ತೆ, ಸೇರ್ಕೊಳ್ತಾ ಇರುತ್ತೆ ಸಾಗರದಲ್ಲಿ. ಸಾಗರ ಸುಮ್ಮನಿರುತ್ತೆ, ಅದನ್ನು ತಳ್ಳಿ ಹಾಕೋದೂ ಇಲ್ಲ. ಹಾಗೆ ಡಿಸೈರ್ಸ್ ಬರ್ತಾ ಇರುತ್ತೆ. ಅದ ಓಕೆ, ನಂಗೆ ಡಿಸೈರ್ ಬಂತು ಅಂತ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇರೋನು ಅಂಥವನು ಬಂದು ಸ್ಥಿತಪ್ರಜ್ಞ. ಅಂಥವನು ಬಂದು ಅವನು ಇದು ನಂದು ಅನ್ನೋ ಒಂದು ಆ ಪ್ರೊಪ್ರೈಟರ್ಶಿಪ್ ನಂದಿದು, ಆ ಥರ ಅಟ್ಯಾಚ್ಮೆಂಟ್ ವ್ಯಾಮೋಹ ಅವೆಲ್ಲ ಇಲ್ಲದೆ ನಾನೇ ದೊಡ್ಡವನು ಅನ್ನೋ ಆ ಥರದ್ದೆಲ್ಲ ಇಲ್ಲದೆ ಇರ್ತಾನೆ. ಅದರಿಂದನೇ ನೆಮ್ಮದಿಯಾಗಿರ್ತಾನೆ. ಆ ಥರ ಒಂದು ಗಾಡ್ಲಿ ಲೈಫ್, ಆ ಥರ ಒಂದು ಸ್ಪಿರಿಚುವಲ್ ಲೈಫ್ ಯಾರು ಬದುಕ್ತಾನೋ ಆ ಸಾಯೋ ಟೈಮಲ್ಲಿ ಅವನು ಬಂದು ನನ್ನ ಒಂದು ಏನು ಹೇಳ್ತೀವಿ ಸ್ಪಿರಿಚುವಲ್ ವರ್ಲ್ಡ್ಗೆ ಬಂದು ಸೇರ್ತಾನೆ. ಅದು ಏನು ಹೇಳಿದ್ರೆ ಥ್ರೂಔಟ್ ಲೈಫ್ ಆ ಥರ ಬದುಕಬೇಕು. ಆ ಥರ ಬದುಕಿದಾಗ ಸಾಯೋ ಟೈಮಲ್ಲಿ ನನ್ನ ಮನೆ, ನನ್ನ ಕಿಂಗ್ಡಮ್ನ ಎಂಟರ್ ಮಾಡ್ಬೋದು ಅವನು. ಏನೇನೋ ಮಾಡ್ಬಿಟ್ಟು ಲಾಸ್ಟಲ್ಲಿ ನೆನೆಸ್ಕೊಳ್ಳೋದಲ್ಲ. ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಲೈಫ್ ಲಾಂಗ್ ಆ ಪೀಸು ಹ್ಯಾಪಿನೆಸ್ ಜೊತೆಗೆ ಬದುಕಿ ಸಾಯೋ ಟೈಮಲ್ಲಿ ನನ್ನನ್ನು ನೆನೆಸ್ಕೊಂಡಾಗ ನನ್ನನ್ನು ಬಂದು ಸೇರ್ತಾನೆ. ಅಲ್ಲ, ಇವಾಗ ನಾನು ಮುಂಚೆ ಹೇಳ್ದಂಗೆ ಒಂದು ಆತ್ಮ ರಿಯಲೈಸೇಷನ್ ಆಗೋಷ್ಟಲ್ಲ ಎಷ್ಟೋ ತಪ್ಪುಗಳು ಮಾಡಿರ್ತಾರೆ. ಅವಾಗ ಆತರ ಅಂದ್ರೆ ಮೋಕ್ಷ ಸಿಗೋದು ಬಹಳಷ್ಟು ಕಠಿಣವಾದ ಪಾತ್ರ ತರ. ಅಂದ್ರೆ ಸ್ಟಾರ್ಟಿಂಗ್ ಇಂದಾನೇ ಅವ್ರಿಗೆ ರಿಯಲೈಸ್ ಆಗಿರ್ಬೇಕಲ್ವಾ? ಇದು ಈ ಕ್ವಶನ್ ನೀವು ಚೆನ್ನಾಗಿ ಕ್ವಶನ್ ಕೇಳ್ತಿದ್ದೀರಾ. ಇದರಿಂದ ಏನ್ ಗೊತ್ತಾಗ್ತಿದೆ, ನೀವು ಅರ್ಜುನನ ತರ ಕಲಿತಾ ಇದ್ದೀರಾ ಅಂತ ಅರ್ಥ ಆಗುತ್ತೆ. ಯಾಕಂದ್ರೆ ಇದೇ ಕ್ವಶನ್ ಅರ್ಜುನ ನೆಕ್ಸ್ಟ್ ಕೇಳ್ತಾನೆ. ಹಾಗ ತುಂಬಾ ಕಷ್ಟ ಅನಿಸ್ತಾ ಇದೆ, ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು ನೀನೇ ಹೇಳಿದೆ ಕಷ್ಟ ಅಂತ. ತುಂಬಾ ಕಷ್ಟ ಅಲ್ಲ, ಇವಾಗ ಶುರು ಮಾಡಿದೆ ನಾನು ಸಕ್ಸಸ್ಫುಲ್ ಆಗಿಲ್ಲ ಅಂದ್ರೆ ನನ್ನ ಗತಿ ಏನಾಗತ್ತೆ ಅಂತ ಕೇಳ್ತಾನೆ ಅರ್ಜುನ. ನೀವು ಕೇಳಿದ ತರಾನೆ ಅದಕ್ಕೆ ಕೃಷ್ಣ ಆನ್ಸರ್ ಮಾಡ್ತಾರೆ. ಸೊ ಅದನ್ನ ತಿಳ್ಕೊಬೇಕಾದ್ರೆ ನೆಕ್ಸ್ಟ್ ಭಗವದ್ಗೀತೆ ಕಲಿಬೇಕು. ನೆಕ್ಸ್ಟ್ ವಿಡಿಯೋಸ್ ನೀವು ನೋಡ್ಬೇಕು. ಎಲ್ಲರಿಗೂ ಅಷ್ಟೇ, ಇವಾಗಿಲ್ಲ ಅಂತಲ್ಲ. ಹೌದು. ಬಟ್ ಒಳ್ಳೆ ಕ್ವೆಶನ್. ಈ ಕ್ವೆಶನ್ ಬರೋದು ಖಂಡಿತ ಕರೆಕ್ಟ್ ಆದ ವಿಷಯ. ಆ ಕ್ವೆಶನ್ ಅರ್ಜುನನಿಗೂ ಬಂದಿತ್ತು, ಕೃಷ್ಣ ಅದನ್ನ ಆನ್ಸರು ಮಾಡಿದ್ದಾರೆ. ಸೊ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು ಕಷ್ಟ, ಬಟ್ ಅಲ್ಲಿಂದಾನೇ ಶುರುವಾಗುತ್ತೆ ಪ್ರಾಬ್ಲಮ್. ಅಲ್ಲಿಂದಾನೇ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಮಾಡಕ್ಕೆ ಸಕ್ಸಸ್ಫುಲ್ ಆಗದೆ ಇದ್ರೆ ಏನಾಗುತ್ತೆ ಅದು ನಾವು ಮಾಡೋಣ ಖಂಡಿತವಾಗ್ಲೂ. ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಅದನ್ನ ಬಗ್ಗೆ ಕಲಿಯೋಣ. ಇವಾಗ ನಾವು ವಿಲ್ ರಿಸೈಡ್ 1-2 ಶ್ಲೋಕಾಸ್, ಇಂಪಾರ್ಟೆಂಟ್ ಶ್ಲೋಕಾಸ್. ನಾನು ಹೇಗೆ ಈ ಪ್ರಾಸೆಸ್ ಹೇಳಿದೆ, ಇಂದ್ರಿಯ ವಸ್ತುಗಳ ಮೇಲೆ ಇಂದ್ರಿಯಗಳು ಆಲೋಚನೆ ಮಾಡ್ತಾ ಇದ್ದಾಗ ಹೇಗೆ ಅದು ಅಟ್ಯಾಚ್ಮೆಂಟ್ ಆಗುತ್ತೆ, ಅಟ್ಯಾಚ್ಮೆಂಟ್ ಮೋಹ ಹೇಗೆ ಬರುತ್ತೆ, ಕೋಪ ಹೇಗೆ ಬರುತ್ತೆ, ಅದು. ಸೊ ಆ ಪ್ರಾಸೆಸ್ ಫುಲ್ಲೂನು 2 ಶ್ಲೋಕದಲ್ಲಿ ಇದೆ. ಅದು ಶ್ಲೋಕ ನಂಬರ್ 62 ಮತ್ತೆ 63. ಅದನ್ನ ನಾವು ಎರಡನ್ನು ಇಲ್ಲಿಗೆ ನಮ್ಮ ಸೆಕೆಂಡ್ ಚಾಪ್ಟರ್ ಮುಗಿಯುತ್ತಾ? ಇಲ್ಲಿಗೆ ನಮ್ಮ ಸೆಕೆಂಡ್ ಚಾಪ್ಟರ್
ಮುಗಿಯುತ್ತೆ. ಓಕೆ, ಶ್ಲೋಕ ನಂಬರ್ 62 ಬಗ್ಗೆ ನಾವಿವಾಗ ರಿಸೈಟ್ ಮಾಡೋಣ. ಧ್ಯಾಯತೋ ಧ್ಯಾಯತೋ ವಿಷಯಾನ್ ವಿಷಯಾನ್ ಪುಂಸಃ ಪುಂಸಃ ಸಂಗಸ್ ಸಂಗಸ್ ತೇಷೂಪಜಾಯತೆ ತೇಷೂಪಜಾಯತೆ ಸಂಗಾತ್ ಸಂಗಾತ್ ಸಂಜಾಯತೆ ಸಂಜಾಯತೆ ಕಾಮಃ ಕಾಮಃ ಕಾಮಾತ್ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧೋಭಿಜಾಯತೆ ಧ್ಯಾಯತೋ ವಿಷಯಾನ್ ಪುಂಸಃ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಸಂಗಾತ್ ಸಂಜಯಾ ಸಂಜಯಾತೆ ಕಾಮಃ ಸಂಗಾತ್ ಸಂಜಾಯತೆ ಕಾಮಃ ಸಂಗಾತ್ ಸಂಜಯಾತೆ ಕಾಮಃ ಕಾಮಾತ್ ಕಾಮಾತ್ ಕ್ರೋಧೋಭಿಜಾಯತೆ. ಕಾಮಾತ್ ಕ್ರೋಧೋಭಿಜಾಯತೆ. ವೆರಿ ನೈಸ್. ನೆಕ್ಸ್ಟ್ ಶ್ಲೋಕ ರಿಸೈಟ್ ಮಾಡೋಣ, ಒಂದೇ ಸಮನೆ ಮೀನಿಂಗ್ ಹೇಳ್ತೀನಿ. ಕ್ರೋಧಾದ್ ಕ್ರೋಧಾತ್ ಭವತಿ ಸಮ್ಮೋಹಃ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ವಿಭ್ರಮಃ ಸ್ಮೃತಿ ವಿಭ್ರಮಃ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾದ್ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶೋ ಬುದ್ಧಿನಾಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ ಪ್ರಣಶ್ಯತಿ. ಕ್ರೋಧಾದ್ ಭವತಿ ಸಮ್ಮೋಹಃ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಕ್ರೋಧ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿ ಸಮ್ಮೋಹಾತ್ ವಿಭ್ರಮಃ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾದ್ ಬುದ್ಧಿನಾಶೋ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಬುದ್ಧಿನಾಶಾತ್ ಪ್ರಣಶ್ಯತಿ. ಅಂದ್ರೆ ಏನು? ಧ್ಯಾಯತೋ, ಅದೇ ಧ್ಯಾನ, ವಿಷಯಗಳ ಬಗ್ಗೆ, ಇಂದ್ರಿಯ ವಿಷಯಗಳ ಬಗ್ಗೆ ಧ್ಯಾಯತೋ ಧ್ಯಾನ ಮಾಡ್ತಾನೆ ಇದ್ರೆ ಆವಾಗ ಅದ್ರ ಜೊತೆಗೆ ಸಂಘ, ಅಟ್ಯಾಚ್ಮೆಂಟ್ ಬೆಳ್ಕೊಳ್ಳುತ್ತೆ. ಅಟ್ಯಾಚ್ಮೆಂಟ್ ಬೆಳ್ಕೊಂಡು ಸಂಗಾತ್ ಸಂಜಾಯತೆ ಕಾಮಃ, ಅಟ್ಯಾಚ್ಮೆಂಟ್ ಬೆಳ್ಕೊಂಡು ಕಾಮ ಆಗತ್ತೆ. ಆಮೇಲೆ ಕಾಮಾತ್ ಕ್ರೋಧೋಭಿಜಾಯತೆ, ಆ ಕಾಮದಿಂದ ಕ್ರೋಧ ಅನ್ನೋದು ಉಟ್ಕೊಳ್ಳುತ್ತೆ. ಆಮೇಲೆ ಕ್ರೋಧಾದ್ ಭವತಿ ಸಮ್ಮೋಹ, ಕ್ರೋಧದಿಂದ ನಮಗೆ ಡಿಲ್ಯೂಷನ್ ಅಂದ್ರೆ ಇಲ್ಲದೆ ಇರೋದು ಅದ್ರ ಬಗ್ಗೆ ಕನ್ಫ್ಯೂಷನ್ ಉಟ್ಕೊಳ್ಳುತ್ತೆ. ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ನಮ್ಮ ಮೆಮರಿ ಹೊಟ್ಟೋಗುತ್ತೆ. ನಮ್ಮ ಸ್ಮೃತಿ ಭ್ರಂಶಾತ್, ಮೆಮರಿ ಹೊಟ್ಟೋಗ್ಬಿಟ್ರೆ ಬುದ್ಧಿ ನಾಶ ಆಗೋಗುತ್ತೆ. ಒಬ್ಬನ ಬುದ್ಧಿ ನಾಶ ಆಗ್ಬಿಟ್ರೆ ಅವನು ಪ್ರಣಶ್ಯತಿ, ಹಾಳಾಗೋಗ್ತಾನೆ. ಇದು ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕೃಷ್ಣ. ಇನ್ನೊಂದು ಕ್ವಶನ್ ಇದೆ ಕೇಳಲ್ಲ? ಹೇಳಿ. ಕೇಳಿ. ಓಕೆ. ಸೊ ನೀವು ಹೇಳಿದ್ರೆ ಕೃಷ್ಣ ಹೇಳಿರೋದು ಹುಟ್ಟಿದಾಗಿಂದ ಸಾಯೋವರೆಗೂ ಈ 5 ಇಂದ್ರಿಯಗಳನ್ನ ಯಾರು ನಿಗ್ರಹಿಸ್ಕೊಂಡು ಬದುಕ್ತಾರೋ ಅವರು ಬಂದು, ಅಥವಾ ಅವರು ಮೋಕ್ಷ ಪಡಿತಾರೆ ಅಂತ, ಅಥವಾ ಅವರು ಬಂದು ಕೃಷ್ಣನ ಹುಟ್ಟದಾಗಿಂದ ಸೇರ್ತಾರೆ ಅಂತ ಇಲ್ಲ, ಹುಟ್ಟದಾಗಿಂದ ಅಂತ ಅಲ್ಲ, ಹುಟ್ಟದಾಗಿಂದ ಎಂಡ್ವರೆಗೂ ಅಂತ ಅಲ್ಲ, ಅದನ್ನ ಕಂಟ್ರೋಲ್ ಮಾಡೋ ಪ್ರಾಸೆಸ್ ಅಲ್ಲಿ ಯಾವಾಗ್ಲೂ ತೊಡಗಿರೋನು ಅಂತ. ಅಂದ್ರೆ
ಹುಟ್ಟದಾಗಿಂದ ಯಾರು ಕಂಟ್ರೋಲ್ ಮಾಡಕ್ಕೂ ಆಗೋದಿಲ್ಲ. ಆಮೇಲೆ ಹೌದು ಕೃಷ್ಣ ಇದ್ರಲ್ಲಿ ಹೇಳ್ತಾರಲ್ವಾ, ಏನು ಒಂದು ಇಂದ್ರಿಯ, ಒಂದು ಎಲ್ಲ 4 ಇಂದ್ರಿಯಗಳನ್ನ ಸ್ಟಾಪ್ ಮಾಡಾಯ್ತು, ಇನ್ನೊಂದು ಇಂದ್ರಿಯನ ಸ್ಟಾಪ್ ಮಾಡ್ಲಿಲ್ಲ ಆದ್ರೂ ಅದು ನಮ್ಮನ್ನ ಎಳ್ಕೊಂಡು ಹೊಟ್ಟೋಗುತ್ತೆ. ಕರೆಕ್ಟ್. ಬಟ್ ಅಲ್ಲಿ ಎಳ್ಕೊಂಡು ಹೋದಾಗ ಮತ್ತೆ ಅದನ್ನ ಕಂಟ್ರೋಲ್ ಮಾಡೋ ಪ್ರಾಸೆಸ್ ಒಂದು ಹೊತ್ತಲ್ವಲ್ಲ, ಒಂದು ಸಾರಿ ಅಲ್ಲಲ್ಲ. ಇವಾಗ ಹೆಂಗೆ ಒಂದು ಬೋಟು ಬೋಟು ಸಾಗರದಲ್ಲಿ ಇದೆ ಅಂದ್ರೆ ಅದನ್ನ ನಾವು ಪ್ರತಿ ಕ್ಷಣ ಕಂಟ್ರೋಲ್ ಮಾಡ್ತಾ ಇರಬೇಕು. ಒಂದು ಸಾರಿ ಔಟ್ ಆಫ್ ಕಂಟ್ರೋಲ್ ಹೋಗುತ್ತೆ, ಮತ್ತೆ ಅದನ್ನ ಕಂಟ್ರೋಲ್ ತರಬೇಕು. ಈ ಪ್ರಾಸೆಸ್ ಆಫ್ ಕಂಟ್ರೋಲಿಂಗ್ ಮಾಡ್ತಾನೆ ಇರ್ತಾನೆ ಅಂತ. ಹೌದು. ಯಾಕೆಂದ್ರೆ ಇವಾಗ ನಾನು ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಲಿಯೋದಕ್ಕೆ ಅಲ್ವಾ. ಇದಕ್ಕಿಂತ ಮುಂಚೆ ನಾನು ಬಹಳಷ್ಟು ಮಿಸ್ಟೇಕ್ಸ್ ಮಾಡಿರ್ಬೋದು, ತಪ್ಪುಗಳನ್ನ ಮಾಡಿರ್ಬೋದು. ಆದ್ರೆ ಇವಾಗ ಇದು ಗೊತ್ತಾದ್ಮೇಲೆ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ಟ್ರೈ ಮಾಡ್ಬೇಕು ಅಂದ್ರೆ ಓಕೆ, ನಾನು ಇಷ್ಟು ದಿವಸ ಹೆಂಗಿದ್ರು ತಪ್ಪು ಮಾಡಿದ್ದೀನಲ್ಲ, ಏನು ಟ್ರೈ ಮಾಡೋದು ಅಂತ ಸುಮ್ಮನೆ ಆಗ್ಬಿಡ್ಬೋದು. ಯಾ ಅಲ್ವಾ. ಆ ಅದನ್ನೇ ಹೇಳ್ತಿರೋದು ಇಲ್ಲಿ ಕೃಷ್ಣ. ನೀವ್ ಮುಂಚೆ ಏನ್ ಮಾಡಿದ್ರಿ ಅಂತಲ್ಲ, ಇವಾಗ ಇವಾಗ ಮಾಡ್ಬಿಟ್ರಿ ಅಂತಲ್ಲ, ಕಂಟಿನ್ಯೂಸ್ ಆಗಿ ಅದನ್ನ ಮಾಡ್ತಾ ಹೋಗ್ಬೇಕು ಅಂತ ಅಷ್ಟೇನೆ. ಮುಂಚೆ ಏನ್ ಮಾಡಿದ್ರಿ ಅನ್ನೋ ಲೆಕ್ಕ ಮಾಡೋದಿಲ್ಲ. ಅದೇ ಕೃಷ್ಣ ಇಲ್ಲಿ ಮುಂಚೆ ನಮ್ಮ ಲಾಸ್ಟ್ 2 ವಿಡಿಯೋಸ್ ಮುಂಚೆ ಹೇಳಿದ್ವಿ ಏನು, ಅರ್ಜುನ ನಿನ್ನ ಈ ಜ್ಞಾನ ಸ್ವಲ್ಪ ನೀನು ತಿಳ್ಕೊಂಡ್ರು ಸಾಕು, ದೊಡ್ಡ ದೊಡ್ಡ ಭಯಂಕರವಾದ ವಿಷಯಗಳಿಂದ ಈ ಜ್ಞಾನ ನಿನ್ನ ಕಾಪಾಡುತ್ತೆ ಅಂತ. ಅಂದ್ರೆ ನಾವು ಮುಂಚೆ ಮಾಡಿರೋ ಎಷ್ಟೋ ಒಂದು ಭಯಂಕರವಾದ ತಪ್ಪುಗಳ ಪಾಪಗಳೇನಿರುತ್ತೋ ಅವೆಲ್ಲ ಕೂಡ, ಅದರಿಂದೆಲ್ಲ ಕೂಡ ಈ ಜ್ಞಾನ ನಿನ್ನನ್ನ ಕಾಪಾಡುತ್ತೆ ಅಂತ ಹೇಳ್ತಿರೋದು. ಅಂದ್ರೆ ಅದೆಲ್ಲ ಲೆಕ್ಕ ಬರೋದಿಲ್ಲ ಅನ್ನೋದು. ಅದು ಯಾವಾಗ ಲೆಕ್ಕ ಬರೋದಿಲ್ಲ ಅನ್ನೋದನ್ನು ಕೃಷ್ಣ ಹೇಳ್ತಾರೆ. ಸೊ ನಾವು ಮುಂಚೆ ಏನ್ ಮಾಡಿದೀವಿ ಅನ್ನೋದು ಬೇಕಾಗಿಲ್ಲ. ಇವಾಗ ಏನ್ ಮಾಡ್ತೀವಿ ನಾವು, ಪ್ರತಿ ಕ್ಷಣ ಏನಕ್ಕೆ ಚಾಯ್ಸ್ ಮಾಡ್ತೀವಿ, ನಾವು ಕಂಟ್ರೋಲ್ ಮಾಡ್ತೀವಾ ಇಲ್ವಾ ಅನ್ನೋದು ಚಾಯ್ಸ್. ಆ ಒಂದು ಚಾಯ್ಸ್ ಮೇಲೆ ಡಿಪೆಂಡೆಂಟ್. ಇವಾಗ ಆ ಚಾಯ್ಸ್ ಮಾಡಿ ಕೂಡ ನಾವು ಸಕ್ಸಸ್ಫುಲ್ ಆಗದೆ ಇರಬಹುದು. ಆವಾಗ ಏನಾಗುತ್ತೆ ಅದನ್ನ ಅರ್ಜುನ ಕೇಳ್ತಾನೆ, ಕೃಷ್ಣ ಆನ್ಸರ್ ಮಾಡ್ತಾರೆ. ಆದ್ರೆ ನಿಮಗೆ ಇವಾಗ ಒಂದು ಹಿಂಟ್ ಏನ್ ಕೊಡ್ತೇನೆ ಅಂದ್ರೆ, ನಾವು ಸಕ್ಸಸ್ಫುಲ್ ಆಗ್ಲಿಲ್ಲ ಅಂದ್ರೂ ಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ, ದೇರ್ ಇಸ್ ನೋ ಲಾಸ್ ಆರ್ ಡಿಮ್ಯುನೇಷನ್. ಇದೇ ವಿಷಯನ ಮುಂಚೆ ಕೂಡ ಇದೇ ನಮ್ಮ ಸೆಕೆಂಡ್ ಚಾಪ್ಟರ್ ಅಲ್ಲಿ ಕೃಷ್ಣ ಹೇಳಿದ್ದಾರೆ. ದೇರ್ ಇಸ್ ನೋ ಲಾಸ್ ಆರ್ ಡಿಮ್ಯುನೇಷನ್ ಇನ್ ದಿಸ್ ಎಂಟೈರ್ ಪ್ರಾಸೆಸ್. ಯಾವ ಲಾಸು ಇಲ್ಲ ನಿಮಗೆ. ಯು ಡೋಂಟ್ ಲೂಸ್ ಎನಿಥಿಂಗ್. ಆಲ್ರೆಡಿ ಮಾಡಿದ ಪಾಪಕ್ಕಿಂತ ನಾ ಕೆಳಗೆ ಇಳ್ಕೊಂಡ್ಬಿಡ್ತೀನಾ? ಹಾ, ಇಲ್ಲ 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 ಇಲ್ಲ, ಅದಾಗೋದಿಲ್ಲ. ಲಾಸ್ ಆಗೋದಿಲ್ಲ. ಪ್ರಾಫಿಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಲಾಸ್ ಅಂತೂ ಆಗೋದಿಲ್ಲ. ಹೌದು. ಓಕೆ, ವಿಲ್ ಸಿ ದ ನೆಕ್ಸ್ಟ್ ವಿಡಿಯೋ. 3rd ಚಾಪ್ಟರ್ ಶುರು ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ.